ನಮ್ಮಮ್ಮವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೋ ಅದೇ ಮಾತು, ಅವರೇ ವೇದ ವಾಕ್ಯ ಅಷ್ಟೇ, ಏನಿಲ್ಲ. ಆಗೋಯ್ತು, ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ತಾಯಿ ಮನೆಯಲ್ಲಿ ನಡೆಯುತ್ತೆ. ಇದನ್ನ ಕೇಳೋದೇ ಬಹಳ ಸಂಸ್ಕಾರ ಇದ್ರೆ ಎಲ್ಲಾ ಕಡೆ ಚಂದ ಸರ್. ನಾನು ವಯಸ್ಸಲ್ಲಿ ಇರ್ಬೇಕಾದ್ರೆ ಎಲ್ಲಾರ್ನು ಒಗ್ಗಟ್ಟಾಗಿ ಇಟ್ಕೊಂಡೆ. ಇವಾಗ ವಯಸ್ಸಾಯ್ತು, ಇವಾಗ ನೋಡ್ಕೊಂತ ಅವ್ರಲ್ಲ. ಇವಾಗ ಅವ್ರ ಕಷ್ಟ ಬಂದಾಗ, ನನ್ಗ್ ಕಷ್ಟ ಬಂದಾಗ ಅವ್ರು ನೋಡ್ಬೇಕು. ನನ್ನ ಹತ್ರ ಇದ್ರೆ ಅವ್ರು ಕೊಡ್ಬೇಕು ನಾವು, ಅವಾಗ್ಲೇ ಅದು ಹೊಂದಾಣಿಕೆ ಬರೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಬೆಳಿಗ್ಗೆ ಒಂದು ಒಳ್ಳೆ ಟಿಫನ್ ಮಾಡಬೇಕು ಅಂತ ಅನಿಸ್ತು. ಕುಣಿಗಲ್ ರೋಟಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ಉಡುಪಿಗೆ ಹೋಗ್ತಿದ್ದೆ ಗೆಳೆಯರೇ. ಎಲ್ಲಿ ಊಟ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನಮ್ಮ ಕ್ಯಾಮ್ರಾಮ್ಯಾನ್ ಸಜೆಸ್ಟ್ ಮಾಡಿದ್ರು, ಯಾವಾಗ ಒಂದ್ಸಲ ಇಲ್ಲಿ ಅದ್ಭುತವಾದ ತಟ್ಟೆ ಇಡ್ಲಿ ಮತ್ತು ರೈಸ್ ಬಾತ್ ತಿಂದಿದ್ರಂತೆ, ನಡ್ರಿ ಹಂಗಾರೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಹಿಂದೆ ಕಾಣ್ತಾ ಇದೆ ರಾಘವೇಂದ್ರ ಅಂತ ಹೇಳಿ, ಗುಡೇಮಾರ್ನಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿದೆ ಇದು. ನೀವು ಮೇನ್ ರೋಡಿಂದ ಸ್ವಲ್ಪ ಮುಂಚೆನೇ ಕೆಳಗಡೆ ಇಳಿಬೇಕು, ಸಿಗುತ್ತೆ ಇದು. ಭಾಳ ಸ್ಪೀಡಾಗಿ ಹೋಗ್ಬಿಟ್ರೆ ಹೋಟೆಲ್ ಮಿಸ್ ಆಗಿಬಿಡುತ್ತೆ, ಹುಷಾರಾಗಿರ್ರಿ. ಮೊದಲೇ ತೊಗೊಳ್ಳಿ, ಯಾಕಂದರೆ ಗುಡೇಮಾರ್ನಹಳ್ಳಿ ಹ್ಯಾಂಡ್ ಪೋಸ್ಟ್ ನೆನಪಿಟ್ಕೊಂಬಿಡಿ. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಸೌದೆ ಒಲೆಯಲ್ಲಿ ತಟ್ಟೆ ಇಡ್ಲಿ ಮಾಡ್ತಾರೆ, ರೈಸ್ ಬಾತ್ ಮಾಡ್ತಾರೆ ಬೆಳಗಿನ ಜಾವ. ಅದಕ್ಕೆ ಒಂದು ಸಾಕು ಕೊಡ್ತಾರೆ, ಒಂದು ಚಟ್ನಿ ಕೊಡ್ತಾರೆ, ಅದ್ಭುತವಾಗಿರುತ್ತೆ. ಮಧ್ಯಾಹ್ನ ಊಟನೂ ಮಾಡ್ತಾರಂತೆ. ಹಾಗಾಗಿ ಈ ಇಡ್ಲಿ ರುಚಿ ನೋಡೋದಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಇದ್ರ ಕತೆ ಕೇಳೋಣ. ಸೌದೆ ಒಲೆ ಇಡ್ಲಿ ರಾಘವೇಂದ್ರ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರು. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ನೋಡಿ, ಬೆಳಿಗ್ಗೆ ಕುಣಿಗಲ್ ನಿಮ್ಮ ಹೋಟ್ಲಿಗೆ ಭೇಟಿ ಕೊಟ್ಟಿದ್ದೀವಿ. ಬಹಳ ವಿಶೇಷ ಅನ್ಸಿದ್ದು ಏನು ಅಂದ್ರೆ, ಈ ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂತದ್ದು. ತಮ್ಮ ಹೆಸರು ಸರ್? ಜಗದೀಶ್ ಅಂತ. ಸರ್, ಯಾವಾಗಿಂದ ಶುರು ಆಯ್ತು ಸರ್ ಇದು? ಸರ್, ನಮ್ ಗುರುಗಳು ಬಂದು ಹೊನ್ನಪ್ಪ ಗೌಡ್ರು ಅಂತ ಹೇಳಿ, ಜಾನಕಮ್ಮ ಹೊನ್ನಪ್ಪ ಗೌಡ್ರು ಅಂತ ಹೇಳಿ ನಿಮ್ ಗುರುಗಳು? ನಮ್ ಗುರುಗಳು ನಮ್ಗೆ ಅಂದಾತ್ರ ಅವರು. ನಾವು ಒಂದು 5 ವರ್ಷದಿಂದ ಮಾಡ್ತಿದೀವಿ, ಇಲ್ಲ ಅಂತಲ್ಲ. ಬೇರೆ ಉದ್ಯಮದಾಗಿದ್ರು ಅವರೇ ನಮ್ಗೆ ಒಂದು 2 ತಿಂಗಳು ಅವರೇ ಪ್ರತಿಯೊಂದು. ಅವ್ರು 30 ವರ್ಷ ಸರ್ವಿಸ್. ಅವರೇ ಏನ್ ಮಾಡಿದ್ರು, ನಮ್ಗೆ ಎಲ್ಲೋ ಕೇಬಲ್ ಕೆಲಸ ಇದ್ದವನ್ನ ಕರ್ಕೊಬಂದು ಕೇಬಲ್ ಕೆಲಸ ಮಾಡ್ತಿದ್ರಿ ಮೊದ್ಲು? ಕೆಲಸ ಮಾಡ್ತಿದ್ವಿ. ಕೇಬಲ್ ಹೋದ್ಮೇಲೆ ನಮ್ಮನ್ನ ಕರ್ಕೊಬಂದು ಇಲ್ಲಿ ಅಡಿಗೆ ಮಾಡಕ್ಕೆ ಅವರೇ ವಿದ್ಯೆ, ಪ್ರತಿಯೊಂದು ವಿದ್ಯೆ ಹೇಳ್ಕೊಟ್ಟಿದ್ದವ್ರೆ. ಅವ್ರದೇ ಹೋಟ್ಲ್ ಇದು, ಅವ್ರದೇ ಹೋಟ್ಲು, ನಮ್ದಲ್ಲ ಹೋಟ್ಲು, ಅವ್ರದೇ ಹೋಟ್ಲು. ಹೊನ್ನಪ್ಪ ಗೌಡ್ರು ಜಾನಕಮ್ಮ ಅಂತ ಅವರು. ಅವ್ರು ಮುಂದುವರ್ಸ್ಕೊಂಡು ನೀವು ಹೋಗ್ತಾ ಇದ್ದೀರಿ? ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಸೌದೆ ಒಲೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಗ್ಯಾಸ್ ಇದೆ, ಇಲ್ಲ ಅಂತಲ್ಲ. ಏನ್ ಚಪಾತಿ ಗಿಪಾತಿ ಹಾಕೊಳಕ್ಕೆ ಇಕ್ಕತ್ತೆ, ಪ್ರತಿಯೊಂದು ಗ್ಯಾಸ್ ಅಲ್ಲೇ ನಾವು ಮಾಡೋದು. ಇದು ಒಲೆಯಲ್ಲೇ, ಸೌದೆ ಒಲೆಯಲ್ಲೇ ಮಾಡೋದು. ಇದ್ರ ರುಚಿನೇ ಬೇರೆ ಅಲ್ಲ? ರುಚಿನೇ ಬೇರೆ ಮಾಡಿ. ಆಮೇಲೆ ನಮ್ಮ ಹೋಟ್ಲಲ್ಲಿ ಈಸ್ಟು, ಟೇಸ್ಟಿಂಗ್ ಪೌಡ್ರು, ಸೋಡಾ ಯಾವುದು ಹಾಕಲ್ಲ. ಅದೇ ರೀತಿ ಇಡ್ಲಿ ಬಿಡಿಸ್ತೀವಿ. ಹೌದಾ? ಓಕೆ. ಟೇಸ್ಟಿಂಗ್ ಪೌಡ್ರು, ಈಸ್ಟು, ಸೋಡಾ ಯಾವುದು ಹಾಕಲ್ಲ. ಏನೇನು ಇವತ್ತು ಮಾಡ್ತಾ ಇದ್ದೀವಿ ಸರ್? ಸರ್, ಇವತ್ತು ದಮ್ ವಾಂಗಿಬಾತು. ದಮ್ ವಾಂಗಿಬಾತು ಏನ್ ತೋರಿಸಿ ಒಂಚೂರು ಅದನ್ನ. ದಮ್ ವಾಂಗಿಬಾತ್. ದಮ್ ಹಾಕಿ ವಾಂಗಿಬಾತ್. ದಮ್ ಹಾಕಿ ವಾಂಗಿಬಾತು. ಮತ್ತೆ ಸರ್, ಅದರಲ್ಲಿ ಚಟ್ನಿ ವಡೆ. ಇದರಲ್ಲಿ ಏನಿದೆ? ಇಡ್ಲಿ ಇದೆ. ಇಡ್ಲಿ. ಇದು ತಟ್ಟೆ ಇಡ್ಲಿನ? ತಟ್ಟೆ ಇಡ್ಲಿ ಫೇಮಸ್ ನಿಮ್ದು. ಓಕೆ. ಮತ್ತೆ ಇವತ್ತು ವಾಂಗಿಬಾತು, ತಟ್ಟೆ ಇಡ್ಲಿ. ಇದಕ್ಕೇನು ಚಟ್ನಿನ? ಚಟ್ನಿ ಇದೆ ಸರ್. ಚಟ್ನಿ ಇದೆ. ಓಕೆ. ಇದು ಫ್ಲೈಓವರ್ ಬರೋದಕ್ಕಿಂತ ಭಾರಿ ದೊಡ್ಡ ಹೋಟ್ಲು ಇದು. ಈ ಬಾರಿ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇತ್ತು. 30 ವರ್ಷದ ಹಳೆ ಹೋಟ್ಲು ಇದು.
ಭಾರಿ ಹೆಸರು ಮಾಡಿದ್ವಿ. ಮಂಗಳೂರು ಹೋಟ್ಲು ಅಂದ್ರೆ ಭಾರಿ ಫೇಮಸ್ ಇಲ್ಲಿ. ಮತ್ತೆ ರಾಘವೇಂದ್ರ ಅಂತಿದೆ. ರಾಘವೇಂದ್ರ ಅವ್ರ ಮಂದಿಯವರು, ಅವ್ರು ಇಟ್ಕೊಂಡಿರೋದು. ಅವ್ರು ಮಂಗಳೂರವರು. ಅವ್ರು ಮಂಗಳೂರವರು. ಅದನ್ನ ಮಂಗಳೂರು ಹೋಟ್ಲು, ರಾಘವೇಂದ್ರ ಹೋಟೆಲ್ ಮಂಗಳೂರು ಹೋಟ್ಲು ಒಂದು. ಈಗ ಅವ್ರು ನಡೆಸ್ತಾ ಇದ್ದು ತಗೊಂಡು ನೀವು ನಡೆಸ್ತಾ ಇದ್ದೀರಾ ಸರ್? ಅವ್ರು ನಮ್ಗೆ ಅವರು ಬಿಟ್ಬಿಟ್ಟು ಅವ್ರ ಮಕ್ಳೆಲ್ಲ ಮದುವೆ ಆಯ್ತು, ಬಿಟ್ಬಿಟ್ಟು ನಮ್ಗೆ ವಿದ್ಯೆ ಹೇಳ್ಕೊಟ್ಟು, ವಯಸ್ಸಾಯ್ತು, ವಿದ್ಯೆ ಹೇಳ್ಕೊಟ್ಟು. ಈಗ ನೀವು ತಗೊಂಡು ಎಷ್ಟು ವರ್ಷ ಆಯ್ತು ಸರ್? ನಾನೊಂದು 5 ವರ್ಷದಿಂದ ಮಾಡ್ತಾ 5 ವರ್ಷದಿಂದ ಕೇಬಲ್ ಬಿಟ್ಟ ಮೇಲೆ ಇದಕ್ಕೆ ಶಿಫ್ಟ್ ಆಗಿದ್ದೀರಿ. ಜನಗಳು ಒಳ್ಳೇದು ಕೊಡ್ಬೇಕು, ಒಳ್ಳೇದು ತಿನ್ನಿಸ್ಬೇಕು, ಒಳ್ಳೇದು ಮಾಡಬೇಕು, ನಮ್ಮ ಪಾಲಿಸಿ ಅಷ್ಟೇನಿಲ್ಲ. ಹೇಗೆ ಕಲ್ತಿದ್ರಾ ನೀವು ಅಡಿಗೆ ಗಿಡಿಗೆ ಎಲ್ಲ? ಸರ್ ನಮ್ಗೆ ಏನಂದ್ರೆ ಆಸಕ್ತಿ ಇತ್ತು. ಆಸಕ್ತಿ ಕರೆಕ್ಟ್ ಆಗಿ ನೀಟಾಗಿ ಇವರು ಬೇಸ್ ಹಾಕೊಟ್ರು, ಪಾಯ ಹಾಕೊಟ್ರು. ಇದ್ರ ಮೇಲೆ ಬಂದಿದ್ರು. ನೀವು ಯಾವ್ರವ್ರು ಮೂಲ? ಸರ್ ನಾವು ಬಂದು ಬೆಂಗಳೂರವರು. ಬೆಂಗಳೂರು ಹಿಂಗೆ ವೃತ್ತಿ ಜೀವನದಾಗ ಮಾಡ್ಕೊಂಡ್ ಬಂದಿಲ್ಲ, ಹಂಗೆ ಬಂದು ಹೇಳ್ಕೊಟ್ರು. ನಮ್ಮ ಏನು ಉದ್ದೇಶ ಏನಂದ್ರೆ ಜನಗಳಿಗೆ ಏನೇ ಒಂದ್ ಸ್ವಲ್ಪ ಕೊಡೋದಾದ್ರು ಟೇಸ್ಟ್ ಆಗಿ ಕೊಡ್ಬೇಕು ಅನ್ನೋದು ಉದ್ದೇಶ ಅಷ್ಟೇ, ಇಲ್ಲೇನಿಲ್ಲ. ಅಷ್ಟೇ, ಇದೇನಿಲ್ಲ. ತಮಗಮ್ಮ ಏನ್ ಓದಿದ್ದೀರಿ? ಸರ್ ನಾನು ಸೆಕೆಂಡ್ PUC ಮಾಡಿದ್ದೀನಿ. ಮಕ್ಕಳು ಎಷ್ಟು ಜನ? ಮಕ್ಕಳು 2 ಮಕ್ಕಳು. ಒಬ್ರು ಮರ್ದಿ, ಇಬ್ರು ಮಕ್ಕಳು. ತಾಯಿ ಇದ್ದಾರೆ. ಎಲ್ಲ ಒಟ್ಟು ಕುಟುಂಬ. ಎಲ್ಲ ಜೊತೆಗಿದ್ದಾವ. ಅವಿಭಕ್ತ ಕುಟುಂಬ ನಮ್ದು. ಹೌದಾ? ಅವಿಭಕ್ತ ಕುಟುಂಬ, ಅಣ್ಣ ಅತ್ತಿಗೆ ಎಲ್ಲ ಜೊತೆಗಿದ್ದೀವಿ. ಇಲ್ಲೇ ಕುಣಿಗಲಲ್ಲೇ? ಇದ್ರಾಗೆ ಇದು ಯಾವ ಊರಿದೆ ಆಕ್ಚುಲಿ? ಗುಡೇಮಾರ್ನಳ್ಳಿ ಹ್ಯಾಂಡ್ ಪೋಸ್ಟ್ ಅಂತ. ಗುಡೇಮಾರ್ನಳ್ಳಿ ಹ್ಯಾಂಡ್ ಪೋಸ್ಟ್ ಇದೆ. ಓಕೆ. ಹೋಗ್ತಾ ಬರ್ತಾ ಇಲ್ಲಿ ಪ್ರವಾಸಿಗರು ಅಥವಾ ಜನ ಹೋಗೋರು ಸರ್ ಬರ್ತಾರೆ. ಬೆಂಗಳೂರು ಮಂದಿ ಇದು ಸೌದೆ ಒಲೆ ಊಟ ಅಂತ ನೋಡೇ ಬರ್ತಾರೆ. ಸೌದೆ ಒಲೆ ಊಟ ಅಂತ ನೋಡಿ ಬರ್ತಾರೆ. ಕೆಲವು ಕಡೆ ಏನ್ ಮಾಡ್ತಾರೆ, ಸೌದೆ ಒಲೆ ಊಟ ಅಂತ ಹಾಕಿರ್ತಾರೆ, ಗ್ಯಾಸ್ ಅಲ್ಲಿ ಬೇಯಿಸ್ಕೊಡ್ತಾರೆ. ನಮ್ದು ಹಂಗಲ್ಲ, ಡೈರೆಕ್ಟ್. ಅದೇ ಹೆಸರು ಮೇಡಮ್? ಲಲಿತಾ ಅಂತ. ಯಾವ ಊರು ನಿಮ್ದು? ತವ್ರ ಮನೆ ತುಮಕೂರು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 10 ವರ್ಷ ಆಯ್ತು. ನೀವೇನು ಓದಿದ್ರಿ? ನಾನು 7ನೇ ಕ್ಲಾಸ್ ಅಷ್ಟೇ ಓದಿದ್ದು. 7ನೇ ಕ್ಲಾಸ್ ಅಷ್ಟೇ ಓದಿದ್ರಿ? 7ನೇ ಕ್ಲಾಸ್, ಸಾಯವರು PUC. ಹೇಗಿದೆ ಜರ್ನಿ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನ್ ಮನೆ ಹೋಟ್ಲು ಎರಡು ಒಂದೇನಾ ಇದು? ಇಲ್ಲ, ನಮ್ಮ ಮನೇಲಿ ಕೆಳಗಡೆ ಇದೆ, ಸ್ವಲ್ಪ ಬೇರೆ. ಇದು ಹೋಟ್ಲಿಗೆ ಮಾತ್ರ. ಹೆಣ್ಮಕ್ಳಿಗೆ ಅಂದ್ರೆ ದೊಡ್ಡ ಜವಾಬ್ದಾರಿ, ಮನೆ ನಿಭಾಯಿಸ್ಬೇಕು, ಮಕ್ಕಳು. ನಾವು ಫ್ಯಾಮಿಲಿ 3 ಫ್ಯಾಮಿಲಿ ಒಟ್ಟಿಗೆ ಇದೀವಿ. ಒಂದೇ ಮನೆಗೆ 3 ಫ್ಯಾಮಿಲಿ ಇದೀವಿ. ಎಲ್ಲ ಒಬ್ಬೊಬ್ರು ಒಂದೇ ಮನೆಯಲ್ಲಿ ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರವ್ರಿದ್ದೀವಿ ಅಷ್ಟೇ. ಹೌದಾ? ಅಂದ್ರೆ ಎಲ್ಲ ಅವ್ರವ್ರು ಬೇರೆ ಬೇರೆ ಕೆಲಸ ಮಾಡ್ತಾರೆ, ನೀವು ಹೋಟೆಲ್ ಮಾಡ್ತೀರಿ. ತಮ್ಮಗಳು ಏನ್ ಮಾಡ್ತಾರೆ? ಅಣ್ಣ ಗಾಡಿ ಡ್ರೈವರು, ಎಸ್ಟೇಟ್ ಗಾಡಿ ಡ್ರೈವರು. ಇನ್ನೊಬ್ಬ ಅಣ್ಣ ಎಲ್ಲ ತೀರೋಗಿದ್ದಾರೆ. ಅದಕ್ಕೆ ಜೊತೆಗೆ ಎಲ್ಲ ಜೊತೆಗಿದ್ದೀವಿ. ಹೇಳ್ರಿ, ಹೊಂದಾಣಿಕೆ ಒಂದ್ 4 ಮಾತು ಹೇಗಿರ್ಬೇಕು ಒಂದೇ ಮನೆಗೆ? ಏನಿಲ್ಲ, ಅದ್ರ ಪಾಡಿಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ನಮ್ಮಮ್ಮವ್ರಿಗೆ ಅಧಿಕಾರ ಕೊಟ್ಟಿದೀವಿ. ಅವ್ರು ಏನ್ ಹೇಳ್ತಾರೋ ಅದೇ ಮಾತು, ಅವರೇ ವೇದ ವಾಕ್ಯ ಅಷ್ಟೇ, ಏನಿಲ್ಲ. ಆಗೋಯ್ತು, ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ತಾಯಿ ಅತ್ತೆ ಮಾತು ಇವತ್ತು ಮನೆಯಲ್ಲಿ ನಡೆಯುತ್ತೆ. ನಡೆಯುತ್ತೆ. ಇದನ್ನ ಕೇಳೋದೇ ಬಹಳ ಸಂಸ್ಕಾರ ಇದ್ರೆ ಎಲ್ಲಾ ಕಡೆ ಚಂದ ಸರ್. ನಮ್ಮ ಮನೆಗೆ ಏನೇ ಪೂಜೆ ಇದು ಏನಿದ್ರು ಎಲ್ಲ ನಮ್ಮ ಅತ್ತೆನೇ ಸಜ್ಜಾಯಿಸ್ಕೊಂಡ್ ಮಾಡೋದು. ಎಲ್ಲ ನಮ್ಮ ಅತ್ತೆಗೆ ಜಾಸ್ತಿ. ಹೌದಾ? ನಮ್ಗೆ ಹೋಟ್ಲು ಕೆಲಸದಲ್ಲಿ ಅಷ್ಟೊಂದು ಮಾಡಕ್ ಆಗಲ್ಲ. ಫುಲ್ ನಾವ್ ಇಲ್ಲಿರ್ತೀವಿ. ಪಾಪ ಎಲ್ಲ ನಮ್ಮ ಅತ್ತೆ ಅಂಗಡಿನೂ ನಡೆಸ್ಕೊಂಡು ಮನೇನು ನಡೆಸ್ಕೊಂಡು ಹೋಗ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಾಗಮ್ಮ. ನಾಗಮ್ಮನವರು. ಎಷ್ಟು ವಯಸ್ಸು ನಿಮ್ಗೀಗ? 68. 68. ಮಗ ಸೊಸೆ ನೆನ್ಸ್ಕೊತಾ ಇದ್ರು, ಅಮ್ಮ ಇರೋದಕ್ಕೆ ಅಂತ ಮಗ, ನಮ್ಮ ಅತ್ತೆ ಇರೋದಕ್ಕೆ ನಮ್ಮ ಮನೆ ಅಂತ ಹೇಳಿ ದೊಡ್ಡ ಸಂಸಾರ ಜವಾಬ್ದಾರಿ ಹೊತ್ತಿದ್ದೀರಿ. ಹೌದು. ಏನ್ ಅನ್ಸುತ್ತೆ? ಹಿಂಗೆ ಇರ್ಬೇಕು ಅನ್ಸುತ್ತೆ. ಹಿಂಗೆ ಇರ್ಬೇಕು ಅನ್ಸುತ್ತೆ. ಅಮ್ಮ, ಕಾಲ ಹೊರಟೋಗಿದೆ, ಎಲ್ಲರೂ ಕೂಡಿಡ್ಬೇಕು ಅನ್ನೋದೇ ಈಗ ಇಲ್ಲ. ಕೂಡಿಡ್ಲೇಬೇಕು, ನಮ್ಮಲ್ಲೈತೆ ಅದೆಲ್ಲ. ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಿ? 3 ಜನ ಸೊಸೆಂದ್ರು ಹೇಗೆ ಅಂದ್ರೆ ನಾವು ಮಾತಾಡಲ್ಲ, ನಾವು ಆರಾಮಾಗಿದ್ದೀವಿ. ಟೈಮ್ ಕರೆಕ್ಟ್ ಆಗಿ ನೋಡ್ಕೊಂತಾರೆ ನಮ್ಮನ್ನು. ಅವ್ರು ಹೇಳಿದ್ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗ್ ಸರ್ದಿಸ್ಕೊತೀರಿ? ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ಆಸೆಗಳು. ಹೇಳ್ಕೊಂಡು ಹೋಗ್ಲಿ.
ಹೋಗ್ರಪ್ಪ ಬೇರೆ ಹೋಗಂಗಿದ್ರೆ ಅಂತೀವಿ ಅಷ್ಟೇ. ಹೋಗ್ದಿದ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಅಲ್ಲ ನಿಮ್ಮಂತವ್ರು ಇದ್ರೆ ಅವ್ರೆಲ್ಲಿ ಹೋಗ್ಬೇಕು ಬಿಡಿ, ಚೆನ್ನಾಗಿ ನೋಡ್ಕೊತಾ ಇದ್ದೀರ. ಇಲ್ಲ, ನಾವಾಗ್ಲೇ ಸುಮಾರು ಮದ್ವೆ ಆದಾಗಿಂದನೂ ನಾವೆಲ್ಲ ಒಗ್ಗಟ್ಟಾಗೆ ಇದ್ದೀವಿ. ಹೌದಾ? ಸೊಸೆಂದ್ರ ತರ್ಬೇಕಾದ್ರೆ ಬಹಳ ಕಷ್ಟ ಇದೆ. ಈಗಿನ ಕಾಲದಲ್ಲಿ ಓದಿರ್ತಾರೆ, ಹೊಂದ್ಕೊಂಡು ಹೋಗ್ಬೇಕು. ಓದಿರ್ತಾರೆ, ಹೊಂದ್ಕೊಂಡು ಹೋಗ್ಬೇಕಂದ್ರೆ ನಾವು ಅವ್ರ ಸೇವೆ ಮಾಡಿದ್ರೆ ಅವ್ರ ಮುಂದಕ್ಕೆ ನಮ್ ಸೇವೆ ಮಾಡ್ತಾರೆ. ನಾವು ಕೂಡ ಅವ್ರ ಸೇವೆ ಮಾಡ್ಬೇಕು ಅಂತೀರಿ? ಮಾಡ್ಲೇಬೇಕು. ನಾನು ವಯಸ್ಸಲ್ಲಿ ಇರ್ಬೇಕಾದ್ರೆ ಎಲ್ಲಾರ್ನು ಒಗ್ಗಟ್ಟಾಗಿ ಇಟ್ಕೊಂಡೆ. ಇವಾಗ ವಯಸ್ಸಾಯ್ತು, ಇವಾಗ ನೋಡ್ಕೊಂತ ಅವ್ರಲ್ಲ, ಟೈಮ್ಗೆ ಊಟ ನಾಷ್ಟ ಎಲ್ಲ ನೋಡ್ಕೊಂತ ಅವ್ರಲ್ಲ. ಇನ್ನೇನ್ ನನ್ ಕಷ್ಟ. ಮೇಟಿ ತರ ಇದೀರಿ. ಹೆಚ್ಚು ಕಡಿಮೆ ಏನಾದ್ರು ಮನೇಲಿ ಸಣ್ಣ ಪುಟ್ಟ ತಾಪತ್ರಯಗಳು, ಸಣ್ಣ ಸಣ್ಣ ಜಗಳಗಳು ಬರೋದೆ ಬಂದಾಗ ಗಂಡ್ ಮಕ್ಳನ್ನ ಬಿಗಿ ಹಿಡಿಬೇಕು ಅಷ್ಟೇ. ಯಾರು ಗಂಡ್ ಮಕ್ಳು ಜವಾಬ್ ಜಾಸ್ತಿ ಕೊಡಲ್ಲ, ಸೊಸೆದಿರು ಕೊಡಲ್ಲ ಮುಂದೆ ನಿಂತು. ನಾವು ಹಂಗೆ ಇದ್ದೀವಿ, ಅವರು ಹಂಗೆ ಅವ್ರೆ. ಇನ್ನೇನ್ರಣ್ಣ, ಇದ್ರ ಮುಂದೆ ಯಾವ್ದು ಇಲ್ಲ. ನಾವೇ ಸೋಲ್ಬೇಕು, ಒಂದ್ ಟೈಮ್ ಅವರು ಸೋಲ್ಬೇಕು. ಇವಾಗ ಅವ್ರ ಕಷ್ಟ ಬಂದಾಗ, ನನ್ಗ್ ಕಷ್ಟ ಬಂದಾಗ ಅವ್ರು ನೋಡ್ಬೇಕು. ನನ್ನ ಹತ್ರ ಇದ್ರೆ ಅವ್ರು ಕೊಡ್ಬೇಕು ನಾವು. ಅವಾಗ್ಲೇ ಅದು ಹೊಂದಾಣಿಕೆ ಬರೋದು. ಯಜಮಾನ್ರ ಹೆಸರು ನಿಮ್ಮ? ನಾರಾಯಣಪ್ಪ. ನಿಮ್ ಜೀವನ ಹೇಗಿತ್ತು? ನೀವ್ ಹೇಗೆ ಜೀವನ ಮಾಡಿದ್ರಿ? ನಾವು ಭಾರಿ ಕಷ್ಟದಿಂದಾನೇ ಬಂದಿತ್ತು. ಮಕ್ಳು ಎತ್ಕೊಂಡ್ಮೇಲೆ ಸ್ವಲ್ಪ ನಾನ್ ಚೆನ್ನಾಗಾಗಿತ್ತು. ಹೌದಾ? ಹಾಗೆ ಬದುಕು ಏನ್ ಮಾಡ್ತಿದ್ರಿ ನೀವು? ಮೊದ್ಲು ಯಜಮಾನ್ರು ಆಟ ಓಡಿಸ್ತಾ ಇದ್ರು. ಅವರು ಆಗ್ಲೇ 26-28 ವರ್ಷ ನಮ್ಮ ಯಜಮಾನ್ರು ತೀರ್ಕೊಂಡು. ಆಮೇಲೆ ಮಕ್ಳೆಲ್ಲ ಸಣ್ಣವಿದ್ದು, ನಾವು ಕಷ್ಟಪಟ್ಟು ಕೂಲಿ ಮಾಡ್ದೋ, ದೊಡ್ಡವ್ ಮಾಡ್ದೆ. ಅವರೆಲ್ಲ ಒಂದೊಂದ್ ಕಾಲ ಮೇಲೆ ನಿಂತ ಮೇಲೆ ಇವಾಗ ಚೆನ್ನಾಗಿದ್ದೀವಿ. ಅವರು ಹಿಂದಿನ ಕಷ್ಟ ಜ್ಞಾಪನ ಮಾಡ್ಕೊಂಡು ಇವತ್ತು ಹೊಂದಾಣಿಕೆಯಲ್ಲಿದ್ದೀವಿ ಅಷ್ಟೇ. ದಿವಸ ನಾನೇ ಮಾಡ್ಕೊಟ್ಟಿತ್ತು. ಇವಾಗ ಎಲ್ಲ ಕಲ್ಸ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಕೈ. ಇದು ಒಂದು ಬರೋದು ಸರ್, ನೀವ್ ಹೇಳಿ. ಖರ್ಚು ವೆಚ್ಚ ಎಲ್ಲ ಒಂದ್ ಮನೇಲಿದ್ದ ಹೇಗೆ ಸರ್ ರೂಪಿಸ್ಕೊತೀರಿ? ಹೇಗೆ ಅದನ್ನ ಮಾಡ್ತೀರಿ? ಸಂಸಾರ ಅಂದ್ರೆ ಈಗ ಡೈಲಿ ನಾವು ಇಷ್ಟು ಅಂತ ಕೊಟ್ಬಿಡ್ತೀವಿ ಮನೆಗೆ. ಇಷ್ಟೊಂದು ಎಲ್ಲಾರು ಪೆಂಡಿಂಗ್ ನಮ್ಮ ಅತ್ತೆ ಸಮನಾಗ್ ಹಂಚುತ್ತಾರೆ. ನಮ್ಮ ಅತ್ತೆ ಸಮನಾಗ್ ಎಲ್ಲಾರ್ಗುನು ಅವ್ರವ್ರಿಗೆ ಅಂತಾನೆ ಹಾಕಿರ್ತಾರೆ. ಈ ಪೂಜೆ ಪುರಸ್ಕಾರ ಅಂತ ಬಂದಾಗ ಯಾರೋ ಒಬ್ರು ಪ್ರೀತಿ ಇರೋರು ಶ್ರದ್ಧೆ ವಹಿಸ್ಕೊಂಡು ಮಾಡ್ಕೊತೀವಿ. ಒಂದ್ ಹೆಚ್ಚಾದ್ರೂ ಬೇಜಾರಾಗಲ್ಲ, ಒಂದ್ ಕಡಿಮೆ ಆದ್ರೂ ಬೇಜಾರಾಗಲ್ಲ. ಅವರು ಏನ್ ಅಕಸ್ಮಾತ್ ಬಂದಾಗ ಈ ಸಾಥ್ ಕೊಡ್ತಾರೆ ಅಂದಿರೋರು. ನಾವು ಕೋಲಾರ ಸೈಡ್ ಇಂದ ಬರ್ತಾ ಇದ್ರೆ ಈ ಕಡೆ ಹಾಸನ ಕಡೆ ಹೋದಾಗೆಲ್ಲ ಇಲ್ಲಿ ನಿಲ್ಸ್ತೀರಿ. ಒಳ್ಳೆ ಊಟ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ, ವಡೆ, ರೈಸ್ ಬಾತ್ ಇಲ್ಲಿ ಫೇಮಸ್. ಹೌದಾ? ಓ, ರೆಗ್ಯುಲರ್ ನಿಮ್ದು ಹಂಗಾರೆ? ಈ ಸೈಡ್ ಬಂದಾಗ ಒಳ್ಳೆ ಊಟ ತಿನ್ನಕ್ ಚೆನ್ನಾಗಿ ಬರ್ತಾರೆ. ಅದಕ್ಕೆ ಫ್ಯಾಮಿಲಿ ಎಲ್ಲ ಬಂದಿತ್ತು, ನೆನ್ಪು ಮಾಡ್ಕೊಂಡು ಈ ಕಡೆ ಬಂದಿದ್ವಿ. ಮೇಡಮ್ ಅವರೇ ಹೇಳಿ, ಕರ್ಕೊಂಡಂತೂ ಬಂದ್ರು, ಹೇಗಿತ್ತು ಊಟ? ತುಂಬಾ ಚೆನ್ನಾಗಿದೆ ಸರ್. ಇಡ್ಲಿನೂ ಚೆನ್ನಾಗಿತ್ತು, ಮತ್ತೆ ರೈಸ್ ಬಾತ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ ಸರ್. ಈಗ ನೀವು ಮನೇಲಿ ಮಾಡೋದಕ್ಕೂ ಮತ್ತು ಇಲ್ಲಿಗೆ ಏನ್ ವ್ಯತ್ಯಾಸ? ಮನೇಲಿ ಮಾಡಿ ನಾವೇ ಮಾಡಿ ಟೇಸ್ಟ್ ನಮ್ದು ಗೊತ್ತಾಗಲ್ಲ. ಮತ್ ಹೊರಗಡೆ ಬಂದು ತಿಂದಾಗ ಚೆನ್ನಾಗಿರುತ್ತೆ. ಇಡ್ಲಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್. ರೈಸ್ ಬಾತ್ ತಗೊಂಡಿದ್ದೀರಿ? ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡ್ತೀರಾ ಹಾಗಾದ್ರೆ? ಮನೆ ಸ್ವಂತ ಇದೆ? ಸ್ವಂತ ಮನೆ, ಜಮೀನೇನು ಇಲ್ಲ. ನಾವು ಕೂಲಿಲೇ ಬಂದಿರೋದು ಅವಾಗಿಂದ. ಮೊದ್ಲಿಂದ ಕೂಲಿ. ಏನ್ ಈ ಹೋಟೆಲ್ ಹಾಡಿ ಹೊಗಳ್ತಾರೆ, ಏನ್ ಹೇಳ್ತೀರಿ? ಏನ್ ಮಾಡಕ್. ಹಂಗಾರೆ ಈಗಿನ ಮಕ್ಕಳಿಗೆ ಹೇಳ್ಬಿಡ್ರಿ ಹ್ಯಾಕ್ ಬದುಕ್ಬೇಕು ಅಂತ. ಯಾಕೆ ಅಂತಂದ್ರೆ ಇರೋದು ಇಬ್ರು ಇದ್ದಾರೆ, ಕಿತ್ಲಾಡ್ತಾರೆ. ಎದಕ್ಕೆ ಅಂತ ಗೊತ್ತಿಲ್ಲ. ನಮ್ಮನೆಯಲ್ಲೂ ಕಿತ್ಲಾಡ್ತಾರೆ, ಒಂದಾತಾರೆ. ಅಂದ್ರೆ ವೇಷ ಇಡಬಾರ್ದು. ಯಾವ ಮನ್ಸಿನಲ್ಲೂ ಒಳಗಡೆ ಚೆನ್ನಾಗಿರ್ಬೇಕು. ಆಯಾ ಟೈಮ್ಗೆ ಅದನ್ನ ಬಿಟ್ಬಿಡ್ಬೇಕು. ಬರುತ್ತೆ ಹೋಗುತ್ತೆ. ಸರಳ ಸೂತ್ರ. ನಮ್ಮ ಮಕ್ಕಳು 4 ಆಗ್ಬೇಕು ಅಷ್ಟೇ ನನ್ನ ಆಸೆ ಇರೋದು. ಇನ್ನು ಮೇಲಕ್ಕೆ ಬಂದಿಲ್ಲ. ಭಗವಂತ ಒಂದೊಂದೇ ಮೆಟ್ಲು ಅವನೇ ತರ್ಲಿ ಇನ್ನ ಮೇಲಕ್ಕೆ. ತರ್ಲಿ ಅಮ್ಮ. ಯಾಕೆಂದ್ರೆ ಸುಖ ಎಲ್ಲಿದೆ ಅಂತಂದ್ರೆ ಕೂಡಿ ಬಾಳೋದ್ರಲ್ಲಿ. ಹೌದು ಅಲ್ಲ,
ಈಗ ದುಡ್ಡು ಕಾಸು ಇರೋರು ಕೂಡ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ, ಎಲ್ಲ ದೂರ ಮಾಡ್ಕೊಂಡಿರ್ತಾರೆ, ನೋವು ಇರುತ್ತೆ ಯಾರಿಗೆ. ದುಡ್ಡಿದ್ರೆ ದೂರ ಆಗೋದು, ದುಡ್ಡಿಲ್ದಿಕ್ಕೆ ಹೊಂದಾಣಿಕೆ ಬರೋದು ಮನುಷ್ಯನಿಗೆ ಅಷ್ಟೇ. ಓಕೆ. ಈ ಮಗ ಹೇಳ್ತಾ ಇದ್ರು ಎಲ್ಲ ಸರಿಸಮಾನವಾಗಿ ಹಂಚ್ಬಿಡ್ತಾರೆ ಅಮ್ಮ ಅಂತ, ಹೇಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ತೀರಿ? ಆ ಮಗ ಈ ಮಗ ಆ ಮಗ ಹೇಗೆ? ಯಾರು ನನಗೆ ಜವಾಬ್ ಕೊಡಲ್ಲ, ಅದಕ್ಕೋಸ್ಕರ ಇದು ಹೊಂದಾಣಿಕೆಯಲ್ಲಿ ಅಷ್ಟೇ. ಹೀಗೆ ಈ ಅಮ್ಮನೂ ಅಷ್ಟೇ, ಆ ಸೊಸೆನೂ ಅಷ್ಟೇ, ಆ ಸೊಸೆನೂ ಅಷ್ಟೇ, ಯಾರು ಜವಾಬ್ ಕೊಡಲ್ಲ ನನಗೆ. ಅವ್ರವ್ರ ಗಂಡೀರ್ ತಕ್ಕನಾಗ ಅವ್ರು ನಡ್ಕೊಂಡು ಹೋಗ್ಲಿ ಅಷ್ಟೇ. ನಂದು ಆಯ್ತಲ್ಲ ವಯಸ್ಸು. ಮತ್ತೆ ಯಜಮಾನ್ರ ದಿಢೀರ್ನೆ ತೀರೋದಾಗ ದೊಡ್ಡ ಜವಾಬ್ದಾರಿ ನಿಮ್ ಮೇಲೆ ಬೀಳುತ್ತೆ. ಬೀಳ್ತು ಇಲ್ಲ ಅಂತ ಅಲ್ಲ, ಅವಾಗ ಇನ್ನ ಮದ್ವೆ ಆಗಿರ್ಲಿಲ್ಲ ಯಾರನ್ನು. ಇಬ್ರು ಹೆಣ್ಮಕ್ಳು ಇದ್ರಲ್ಲ, ಒಬ್ಬ ಮಗಳಿಗೆ ಮದ್ವೆ ಮಾಡಿದ್ರು, ಇನ್ನೊಬ್ಬ ಮಗಳಿಗೆ ಇವನ್ ದುಡ್ದು ಅವನ್ ದುಡ್ದು ಕೂಡಿಟ್ಟು ಸ್ವಲ್ಪ ಅಳಿಯನ್ ಕಡೆ ಹೆಲ್ಪ್ ಆಯ್ತು. ನಮ್ಮ ದೊಡ್ಡಳಿಯನ್ ಕಡೆ ನಮ್ಮ ದೊಡ್ಡಳಿಯವ್ರು ನಿಂತ್ಕೊಂಡು ಮನೆ ಮಗನಾಗಿ ಅವಳಿಗೆ ಮಾಡಿದ್ರು. 3 ಮದುವೆ ಮಾಡಿದಿರಿ ನೀವು? 3 ಅಲ್ಲ, ಇಬ್ರು ಹೆಣ್ಮಕ್ಳು ಒಟ್ಟು 5 ಮದುವೆ ಮಾಡಿದಿರಿ. ಏನ್ ಹುಡುಗಾಟ ಅಲ್ಲ. ಆಮೇಲೆ ದೊಡ್ಡವನು ಮಾಡಿದ್ರು, ಅವರೇ ನಿಂತು ಮಾಡಿದ್ರು ದೊಡ್ಡಳಿಯ. ಆಮೇಲೆ ಇವನು ಮಾಡಿದ್ರು. ಅಂದ್ರೆ ನಮ್ಮ ದೊಡ್ಡಳಿಯ ದೇವ್ರು. ನಮ್ಮ ಮನೆಗೆಲ್ಲ ಅವರೇ ಹಿರಿ ಮಗ. ದೊಡ್ಡಳಿಯ ದೊಡ್ಡ ಮಗಳಿಲ್ಲ ಅಂದಿದ್ರು ನಾವಿನ್ನೂ ಇಟ್ಟಾಡ್ತಾ ಇದ್ದು. ನಾನು ಒಂದು 2-3 ಟೈಮ್ಸ್ ಬಂದಿದ್ದೀನಿ ಅಷ್ಟೇ. ಇಲ್ಲಿ ಹೊರಗಡೆ ದೊಡ್ಡ ದೊಡ್ಡ ಹೋಟ್ಲೆಲ್ಲ ನೋಡಿದ್ದೀನಿ, ತುಂಬ ರುಚಿಯಾಗಿದೆ ಇದು. ಹೊರಗಡೆ ಹೋಟ್ಲಿಗಿನ್ನೂ ಇದು ಮನೆ ಊಟ ಅನಿಸುತ್ತೆ. ಬಟ್ ಸೌದೆ ಒಲೆಯದ ಗಮ್ಮತ್ತು ತುಂಬ ಅದ್ಭುತವಾಗಿ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರುಚಿಯಾಗಿದೆ, ಶುಚಿಯಾಗಿದೆ. ನಾನು ಒಳಗಡೆ ಕಿಚನು ಕೂಡ ನೋಡಿದ್ದೀನಿ, ತುಂಬ ಅದ್ಭುತವಾಗಿದೆ ಸರ್. ಒಬ್ಬ ಅಂಗನವಾಡಿ, ಒಬ್ಬ 3ನೇ ಕ್ಲಾಸ್. ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದೀವಿ, ಪ್ರೈವೇಟ್ ಸ್ಕೂಲ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಸರ್ಕಾರಿ ಶಾಲೆ ಮೇಲೆ ಭಾರಿ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ. ಹೌದಾ? ಭಾರಿ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾ ಪ್ರೈವೇಟ್ ಸ್ಕೂಲ್ ಅಣ್ಣನ ಮಕ್ಳನ್ನ ಹಾಕಿದ್ದೆ, ಅಲ್ಲಿ ವಿದ್ಯಾಭ್ಯಾಸ ಕರೆಕ್ಟಾಗಿ ಟೀಚಿಂಗ್ ಇಲ್ಲ. ಹೌದಾ? ಟೀಚಿಂಗ್ ಕರೆಕ್ಟ್ ಆಗಿರ್ಲಿಲ್ಲ, ಪ್ಲಸ್ ರೈಟಿಂಗು ಚೆನ್ನಾಗಿರ್ಲಿಲ್ಲ, ಟೀಚಿಂಗು ಕರೆಕ್ಟ್ ಆಗಿರ್ಲಿಲ್ಲ. ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಹಾಕಿದೀವಿ. ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲೇ ಭಾರಿ ಚೆನ್ನಾಗಿ ಹೇಳ್ಕೊಡ್ತಾರೆ. ರೈಟಿಂಗ್ ಎಲ್ಲ ಭಾರಿ. ಅವ್ರು ಏನು ಅಂದ್ರೆ, ಈಗ ಸರ್ಕಾರಿ ಶಾಲೆಯಲ್ಲೆಲ್ಲ ಜನ ಕಡಿಮೆ ಆಗಿರೋದ್ರಿಂದ, ಮಕ್ಕಳುಗಳು ಕಡಿಮೆ ಆಗಿರೋದ್ರಿಂದ ಏನಾಗೈತೆ, ಅಲ್ಲಿ ಏನ್ ಮಾಡ್ತಾರೆ, ವಿಶೇಷವಾಗಿ ಪ್ರಾಮುಖ್ಯತೆ ಕೊಟ್ಟು ಟ್ಯೂಷನ್ ಮಾಡ್ದಂಗೆ ಲೆಕ್ಕಾಚಾರ ಮಾಡ್ತಾರೆ. ಪಾಠಕ್ಕಿಂತ ಹೆಚ್ಚಾಗಿ 7 ಜನ 8 ಜನ 10 ಜನ ಈ ತರ ಇದ್ದಾಗ ಭಾರಿ ಪ್ರಾಮುಖ್ಯತೆ ವಹಿಸ್ತಾರೆ. ಅದೇ ನೀವು ಪ್ರೈವೇಟ್ ಸ್ಕೂಲಲ್ಲಿ 40 ಜನ 50 ಜನ ಇದ್ರು ಅವ್ರ ಬಗ್ಗೆ ಕೇರೆ ತಗೊಳಲ್ಲ. ಬರ್ದ ಅಷ್ಟೇ. ಅದ್ಭುತ ರೀ, ಒಳ್ಳೇದ್ ಕಂಡು ಹೇಳಿದ್ರಿ. ಈಗ ಅಂದ್ರೆ ಸರ್ಕಾರಿ ಶಾಲೆಯಲ್ಲೇ ಒಳ್ಳೆ ಶಿಕ್ಷಣ ಇದೆ. ಹೌದು ಸರ್. ರೈಟಿಂಗ್ ಬಗ್ಗೆ ಕಾಳಜಿ ವಹಿಸ್ತಾರೆ. ರೀಡಿಂಗು ಚೆನ್ನಾಗಿರ್ತದೆ, ರೈಟಿಂಗು ಚೆನ್ನಾಗಿರ್ತದೆ. ಪ್ಲಸ್ ಎರಡನೇದೇನಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಬಂದಿರೋದ್ರಿಂದ ಭಾರಿ ಪ್ರಾಮುಖ್ಯತೆ ಕೊಡ್ತಾರೆ. ಆಮೇಲೆ ವಿಶೇಷವಾಗಿ ಕಾಳಜಿ ವಹಿಸ್ತಾರೆ. ಮಕ್ಳೇನೋ ಬರ್ಲಿಲ್ಲ ಅಂದ್ರೆ ಅವರೇ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಬರ್ಲಿಲ್ಲ ಅಂತ. ಭಾರಿ ಇದು ಮಾಡ್ತಾರೆ ಇಲ್ಲಿ. ಬಹಳ ಅದ್ಭುತವಾದ. ಮಕ್ಕಳನ್ನ ಏನೋ ಸಂಗೀತಕ್ಕೆ ಹಾಕಿದ್ರಿ ಅಂತ ಕೇಳಿದ್ರೆ? ಒಬ್ಬ ಸಂಗೀತ ಕಲಿತಿದ್ದಾನೆ, ಅವನು ಆಲ್ರೆಡಿ ಓದ. ಅವನು ಅದು ಹೆಂಗೆ ಆಸಕ್ತಿ ಮಕ್ಳಿಗೆ ಏನು ಅಂದ್ರೆ, ನಮ್ಮ ಜೀವನದಲ್ಲಿ ಅವ್ರಿಗೆ ಚಿಕ್ಕದ್ರಾಗೆ ಏನಾದ್ರು ಒಂದು ಚಟುವಟಿಕೆ ಹೇಳ್ಕೊಟ್ರೆ ಅವ್ರ ಜೀವನದ ಮೆಟ್ಲು ಅವರೇ ಎತ್ಕೊಂಡು ಹೋಗ್ತಾರೆ. ಎಲ್ಲಾರು PUC ಮಾಡ್ತಾರೆ, ಎಲ್ಲರೂ SSLC ಮಾಡ್ತಾರೆ. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಅದ್ರದ್ದು ಏನಾದ್ರು ಒಂದು ಮೆಟ್ಲಂಗಿದ್ರೆ ಅವ್ರ ಜೀವನ ಅವ್ರು ಬೇಗ ಹತ್ಕೊಂಡು ಹೋಗ್ತಾರೆ. ಹಿಂದೂಸ್ತಾನಿನ ಕರ್ನಾಟಕ? ಇಲ್ಲ ಸರ್, ನಾನು ಇದಕ್ಕೆ ಗದಗಲ್ಲಿ ಒಂದ್ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಪಂಚಾಕ್ಷರಿ ಗವಾಯಿ ಅವರು ಮಠಕ್ಕೆ ಹೋಗಿವ್ನಿ ಸರ್. ಅಲ್ಲಿ ಏನಾಗಿತ್ತು ಅಂದ್ರೆ, ಆ ರಾಗ ಈ ಸಂಗೀತ ಕೇಳಿ 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 ಆಸಕ್ತಿ ನಮ್ಗೆ ಜಾಸ್ತಿ ಆಗಿತ್ತು. ಇಲ್ಲ ಅಂತಲ್ಲ, ಸಂಗೀತದ ಮೇಲೆ ಆಸಕ್ತಿ? ಹೌದು ಸರ್, ಭಾರಿ ಆಸಕ್ತಿ. ಸಂಗೀತದ ಮೇಲೆ ಆಸಕ್ತಿ. ಸಂಗೀತ ಕೇಳಿದ್ರೆ ಸಂಗೀತದಲ್ಲಿ ಒಂದು ಮ್ಯಾಜಿಕ್ ಇದೆ. ಏನು ಗೊತ್ತಾ, ಸಂಗೀತದಲ್ಲೂ ಮ್ಯಾಜಿಕ್. ನೀವು ಸಂಗೀತ ಹಾಕಿದಾಗ ಈ ತಲೆಯಲ್ಲಿರೋ ಭಾರ ಎಲ್ಲ ಕೆಳಗಡೆ ಇಳಿದೋಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ಬಟ್ ಸಂಗೀತದ ಬಗ್ಗೆ ಜನಗಳಿಗೆ ಆಸಕ್ತಿ ಇಲ್ಲ ಅಷ್ಟೇ. ಅಲ್ಲ, ಹಾಡಿನ ಬಗ್ಗೆ ಆಸಕ್ತಿ ಇದೆ, ಸಂಗೀತದ ಬಗ್ಗೆ ಆಸಕ್ತಿ ಇಲ್ಲ. ಒಳ್ಳೆ ಹೌದು ಸರ್. ಸಂಗೀತದ ಬಗ್ಗೆ ಏನಂದ್ರೆ, ಜನ ಏನಾಗಿದೆ, ಹಳೆಂದು ಬಿಡ್ತಾ ಇದ್ದಾರೆ, ವಸಂತ ತಗೋತಾ ಇದಾರೆ. ಆಮೇಲೆ ಮರ್ತೋದ್ಮೇಲೆ ಮತ್ತೆ ಹಳೆದಿಗೆ ಹೋಗ್ತಾರೆ ಎಲ್ಲ. ಅಷ್ಟೇ, ಇದಿಲ್ಲ. ಗುಟ್ಟು ದೊಡ್ಡವ್ರ ಕೈಲಿ ಇರುತ್ತೆ ಅಂತಾರೆ. ಬಿಚ್ಚಿ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಬಿಚ್ಚಬಾರ್ದು. ಯಾರನ್ನ ಊಟ ಆಯ್ತಾವೋ ಆಯ್ತು ಅನ್ಬೇಕು. ಇಲ್ಲ ಅಂದ್ರೆ, ಯಾಕೆ ನಿಮ್ ಸೊಸೆ ಇನ್ನ ಊಟ ಕೊಟ್ಟಿಲ್ಲ ಅಂತಾರೆ, ಅವಾಗ 4 ಮಾತಾಡ್ಬೇಕು.
ಬರುತ್ತೆ ನಾವೆಲ್ಲ. ಏನು ಅದ್ಭುತ ಪಾಠ ಇದು. ಸರಳತೆ ಮತ್ತು ಅದ್ಭುತ ಐತಿ. ಹಂಗೆ ಬಿಚ್ಚಿದ್ರೆ ಏನಿಲ್ಲ, ಏನಿಲ್ಲ. ಮುಚ್ಕೋಬೇಕು. ನೋಡಿ ಇವರು ನಡ್ಕಲ್ ಮಗ, ದೊಡ್ಡ ಮಗ ತೀರ್ಕೊಂಡ್ರು. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಅಮ್ಮ, ಬನ್ನಿ 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 ಬನ್ನಿ. ತಗೋತಿ. ನೋಡಿ ಲಕ್ಷ್ಮಣ್ ಅಂತ. ಇವರು ಭಾರಿ ಕಳೆಕಾಯಿಂದ ಮಾರಿ ಎಳ್ನೀರಿಂದ ಮಾರಿ ಅವ್ರ ತಂದೆ ತೀರ್ಕೊಂಡ್ಮೇಲೆ ಅವನು ಅವ್ರ ಅಕ್ಕ ಕರ್ಕೊಂಡೋಗ್ಬಿಟ್ರು. ಅವರು ಅಲ್ಲಿ ಅವನ್ ಕೆಲ್ಸ ಮಾಡಿ. ಆದ್ರೆ ಎಲ್ಲ ನಮ್ ದೊಡ್ಡಳೆಯ ದೊಡ್ಡ ಮಗಳೇ ನಮ್ಗೆ. ತಾಯಿಗಿಂತ ದೇವ್ರಿಲ್ಲ ಅಷ್ಟೇ, ಎರಡೇ ಮಾತು ಜಾಸ್ತಿ ಹೇಳಕ್ಕ ಅಲ್ವಾ? ಅಷ್ಟೇ ಇದ್ರಾಗ ಇದ್ದಾರೆ. ನಾವು ಕಷ್ಟದಿಂದ ತುಂಬಾ ಮೇಲೆ ಬಂದವರು. ಅಲ್ಲೇ ಮೊದ್ಲು ಈ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ನನ್ನ ಮಕ್ಳು ಒಳ್ಳೆವಾಗಿದ್ದಕ್ಕೆ ಬಂದಿತ್ತು. ಯಾವ ಹ್ಯಾಬಿಟು ಇಲ್ಲ, ಯಾವ ಇದು ಇಲ್ಲ. ಊಟ ಮಾಡ್ತಾರೆ, ಬೇಕಾ ಏನ್ ಬೇಕಾ ಮಾಡಿಸ್ಕೊಂತಾರೆ, ತಿಂತಾರೆ. ಇವೆಲ್ಲ ಒಗ್ಗಟ್ಟಾಗಿ ಊಟ ಮಾಡ್ತೀವಿ. ಎಲ್ಲಾರ ಮನೇಲೂ ಹಿಂಗೆ ಎತ್ಕೊಂಡು ಹೋದ್ರೆ ಭಾರಿ ಆರಾಮ. ಹೌದು, ಮಕ್ಕಳು ಗಂಡು ಮಕ್ಕಳ ಕೈಲೈತೆ ಅಷ್ಟೇ. ಇಟ್ಕೊಂಡು ಬಿಡೋದು ಎಲ್ಲ ಗಂಡು ಮಕ್ಕಳು. ಆದ್ರೆ ಯಾರು ಕಿವಿಗೆ ಹಾಕೋಣಲ್ಲ. ಬಿಡು ಬಿಡು ಅಷ್ಟೇ ಹೇಳೋದು. ಗಟ್ಟಿಯಾಗಿ ನಿಂತ್ಕೊಂಡ್ರೆ ಎಲ್ಲ ನಡೆಯುತ್ತಮ್ಮ. ಇಷ್ಟೇ. ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ ಅಮ್ಮ. ಥ್ಯಾಂಕ್ ಯು.